ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಹತ್ತರ ಪಾತ್ರವನ್ನು ನೋಟಾ ವಹಿಸಿದೆ. ಬಹಳಷ್ಟು ಸೌಜನ್ಯಪರ ಹೋರಾಟಗಾರರು ಚುನಾವಣೆಯಲ್ಲಿ ನೋಟಕ್ಕೆ ಮತವನ್ನು ಚಲಾವಣೆ ಮಾಡಿರುವಂಥದ್ದು ಸತ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬೀಳಲಿಕ್ಕಿದೆ. ಸೌಜನ್ಯ ಪ್ರಕರಣದಲ್ಲಿ ಮಹತ್ತರ ಪಾತ್ರವನ್ನು ನೋಟಾ ಅಭಿಯಾನ ವಹಿಸಿತ್ತು. ನೋಟಾಕ್ಕೆ ಮತದಾರರು ಎಷ್ಟು ಹಕ್ಕನ್ನು ಚಲಾಯಿಸಿದ್ದಾರೆ ಅನ್ನುವಂಥದ್ದು ಈಗ ಕೆಲವೇ ಕ್ಷಣಗಳಿಗೆ ಗೊತ್ತಾಗಲಿಕ್ಕಿದೆ. ಮನೆ ಮನೆಗೆ ತೆರಳಿ ನೋಟಾ ಅಭಿಯಾನವನ್ನು ಸೌಜನ್ಯಪರ ಹೋರಾಟಗಾರರು ಕೈಗೊಂಡಿದ್ದರು. ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಈ ಒಂದು ನೋಟಾದ ಅಭಿಯಾನವನ್ನು ಸೌಜನ್ಯಪರ ಹೋರಾಟಗಾರರು ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಅದೆಷ್ಟು ಮತಗಳು ನೋಟಾದ ಪಾಲಾಗ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೌಜನ್ಯ ಪ್ರಕರಣ ರಾಜ್ಯದೆಲ್ಲೆಡೆ ಸದ್ದನ್ನು ಕೂಡ ಮಾಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಕೂಡ ನೋಟಾ ಮತದಾರರು ನಿರ್ಣಾಯಕ ಆಗ್ತಾರಾ ಅನ್ನುವಂಥದ್ದು ಕುತೂಹಲ ಉಳ್ಕೊಂಡಿದೆ. ನೋಟಾ ಮತದಾನ ಸೌಜನ್ಯ ಪ್ರಕರಣಕ್ಕೆ ಹೊಸ ತಿರುವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಸೌಜನ್ಯ ಪ್ರಕರಣ ಎಲ್ಲ ರಾಜಕೀಯ ಪಕ್ಷಗಳ ನಿದ್ದೆಯನ್ನು ಕೂಡ ಕೆಡಿಸಿರುವಂಥದ್ದು. ಹೀಗಾಗಿ ನೋಟಾ ಮತದಾನದಿಂದ ರಾಜಕೀಯ ಪಕ್ಷಗಳು ಏನು ಪಾಠ ಕಲಿತಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನೋಟಾ ಮತದಾನ ರಾಜಕೀಯ ಪಕ್ಷಗಳಿಗೆ ಏನು ಪಾಠವನ್ನು ಕಲಿಸಿದೆ ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ. ನೋಟಾ ಮತದಾರರಿಗೆ ಈ ಬಾರಿಯ ಗೆಲುವು ಸಾಧ್ಯ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಇದೆ. ಭಾಳಷ್ಟು ಅಭಿಯಾನಗಳು ನಡೆದಿತ್ತು. ಎಷ್ಟು ಮತಗಳು ಇವತ್ತು ಬಿದ್ದಿದೆ ಅನ್ನುವಂಥದ್ದು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿಕ್ಕಿದೆ. ನೋಟಾ ಮತದಾನ ಮುಂದಿನ ಚುನಾವಣೆಗಳಲ್ಲೂ ಕೂಡ ಮುಂದುವರಿಯಲಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಇದೆ. ಈಗಾಗಲೇ ಹೋರಾಟಗಾರರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೆ ನಾವು ಮುಂದಿನ ಚುನಾವಣೆಯಲ್ಲಿ ಈ ರೀತಿಯ ನೋಟಾ ಅಭಿಯಾನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಒಟ್ಟು ಸೌಜನ್ಯ ಪ್ರಕರಣದಲ್ಲಿ ನೋಟಕ್ಕೆ ಬಿದ್ದಂತಹ ಮತಗಳು ಎಷ್ಟು ಎನ್ನುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಲಿಕ್ಕಿದೆ. ಸೌಜನ್ಯ ಪ್ರಕರಣ ಹೊಸ ತಿರುವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಸೌಜನ್ಯ ಹೋರಾಟಗಾರರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ.